BJPಯ ಭಿನ್ನಮತೀಯರ ಬಣದ ನಾಯಕರುಗಳ ಪೈಕಿ ಒಬ್ಬರಾದ ಕುಮಾರ್ ಬಂಗಾರಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಗೆ ನಮಸ್ಕಾರ. ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಾಗ್ತಾ ಇದೆ ಪಾರ್ಟಿಯಲ್ಲಿ? ಸುದ್ದಿ ಆಲ್ ಫಾರ್ ರಾಂಗ್ ರೀಸನ್ಸ್ ಅನ್ನೋ ಹಂಗಾಗಿದೆ. ಇದು ಆರ್ಗನೈಸೇಷನ್ ಎಲೆಕ್ಷನ್ಸ್, ಸಂಘಟನಾ ವಿಚಾರದಲ್ಲಿ ಒಂದು ದೊಡ್ಡ ಪರ್ವ ನಡೀತಾ ಇರತಕ್ಕಂಥ ಸಂದರ್ಭ. ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅಭಿಪ್ರಾಯನ ತಗೊಂಡು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಪಕ್ಷದೊಳಗೆ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಭಾವಿಸ್ತೀನಿ. ಧ್ವನಿಗಳು ವ್ಯತ್ಯಾಸಗಳಲ್ಲಿ ಏರು ಅಥವಾ ಮಧ್ಯಮ ಧ್ವನಿಗಳು ಇರಬಹುದು, ಆದರೆ ಬಣ ಅನ್ನೋದಕ್ಕಿಂತ ಆರ್ಗನೈಸೇಷನ್ ಎಲೆಕ್ಷನ್ಸಲ್ಲಿ ಒಂದು ಚೌಕಟ್ಟು ಒಳಗೆ ನಾವೆಲ್ಲರೂ ಇದ್ದೀವಿ ಅಂತೇಳಿ ಭಾವಿಸ್ತೀನಿ. ಹಾಗಾಗಿ ಸಂಘಟನಾ ಪರ್ವ ಏನು ನಡೀತಾ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಇವತ್ತು ಆಂತರಿಕವಾಗಿರ್ತಕ್ಕಂಥ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅರ್ಜಿ ಹಾಕೋದ್ರ ಮುಖೇನ ಇರ್ಬೋದು ಅಥವಾ ಒಮ್ಮತದ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡೋದಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ನಾನು BJP ಆಂತರಿಕ ಚುನಾವಣೆ ಚರ್ಚೆ ಈಗ ಶುರುವಾಗಿರೋದು, ನಿಮ್ಮ ಭಿನ್ನಮತ ಶುರುವಾಗಿ ತಿಂಗಳುಗಳಾದವು ಸರ್. ಯಾಕಂದರೆ ತಿಂಗಳುಗಳಲ್ಲ, ಒಂದು ವರ್ಷದ ಮೇಲೇ ಆಯಿತು ಅಂತ. ಹಂಗೆ. ಯಾಕಂದರೆ ಅಲ್ಲ, ನಾವು ಯಾವಾಗಿಂದ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಯಾವಾಗ ಮಾಧ್ಯಮದಲ್ಲಿ ಚರ್ಚೆ ಆಗಿ ಶುರುವಾಯ್ತು ಅವಾಗಿಂದ. ಯಾಕಂದರೆ ನೀವು ಒಳಗಿಂದೊಳಗೆ ಏನು ಮಾಡ್ಕೊತೀರಿ ನಮಗೆ ಸಂಬಂಧ ಇಲ್ಲ. ಅಲ್ಲ, ಯಾಕಂದರೆ ವಿಧಾನಸಭಾ ಚುನಾವಣೆ ಆದಮೇಲೆ ಇದು ವ್ಯತ್ಯಾಸಗಳು ತನ್ನಷ್ಟೇ ತಾನೇ ಕಾಣೋದಕ್ಕೆ ಶುರುವಾಯಿತು. ಒಂದು ಕಾಂಗ್ರೆಸ್ ಫ್ರೀ ಬೀಸ್ ಮೇಲೆ ಬಂದಿರತಕ್ಕಂಥ ಒಂದು ವಾತಾವರಣನೇ ಇರ್ಬೋದು. ಆದರೆ ಆಗಿನ ಸಂದರ್ಭದಲ್ಲಿ ಒಳಗಡೆ ಇರತಕ್ಕಂಥ ಚುನಾವಣೆಗಳು ಏನು ನಡೆದವು, ಪರ ವಿರುದ್ಧ ಮಾಡಿದಿರಿ ಅಂತಕ್ಕಂಥ ವಾತಾವರಣವನ್ನು ಚುನಾವಣೆ ಆದಮೇಲೆ ಶುರುವಾಗ್ಬಿಡ್ತು. ಓಕೆ, ಅಂದರೆ ರಿಸಲ್ಟನ್ನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ಮತ್ತು ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೂ ಕೂಡ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಯಾರೂ ಅವ್ರನ್ನ ಕರೆದಿಲ್ಲ. ಒಂದು ಚುನಾವಣೆ ಆದಮೇಲೆ ಒಂದು ಹತ್ತಿರ ಕೂತ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಶ್ಲೇಷಣೆ ಮಾಡೋದಕ್ಕೂ ನಮಗೊಂದು ಅವಕಾಶಗಳು ಸಿಗದೇ ಇರತಕ್ಕಂಥ ಸಂದರ್ಭ ಆಯಿತು. ಅದನ್ನು ನಳಿನ್ ಕುಮಾರ್ ಕಟೀಲ್ ಜಿಯವರು ಒಂದು ಸಂದರ್ಭದಲ್ಲಿ ಮಾಡಿದಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋದು ಆಗಲಿಲ್ಲ. ಹಾಗಾಗಿ ಅದು ಅವತ್ತಿಂದನೇ ಒಂದು ಸ್ವಲ್ಪ ಶುರುವಾಗ್ಬಿಡ್ತು. ಹೀಗೆ ಏನೋ ಒಳಗಡೆಗೆ ನಮ್ಮನ್ನು ಸೋಲಿಸಿದ್ರು, ಅವ್ರನ್ನ ಸೋಲಿಸಿದ್ರು. ಯಾರ್ಯಾರನ್ನು ಕೂಡ ಜನರಲ್ಲೇ ಮಾಡಿ ನಾನು ಬೊಟ್ಟು ಮಾಡಿ ತೋರಿಸೋದಿಲ್ಲ. ಬಿಕಾಸ್ ಅಂತಿಮವಾಗಿ ಜನ ಕೊಡ್ತಕ್ಕಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಚುನಾವಣೆಗಳು ಪರ ವಿರುದ್ಧ ಮಾಡಿದ್ರು ಆಯ್ದು ಅನ್ನೋದೇನಿದೆ ಅದು ಒಂದು ಸ್ವಲ್ಪ ತಣ್ಣಗಾಗಲಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂದರೆ ಒಂದು ಮೀಟಿಂಗ್ ಆಗ್ಬಿಡ್ಬೇಕಾಗಿತ್ತು, ಆಗಬೇಕಿತ್ತು. ಓಕೆ, ತದನಂತರ ಅದು ಆಗಿದ್ದು MP ಚುನಾವಣೆಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.